ಈಗ ನಾವು ಎಚ್ಚರಿಕೆಯ ನಮ್ಮೆಲ್ಲ ಗ್ರಾಮದ ಮುಖ್ಯಸ್ಥರ ಜೊತೆಯಾಗಿ ಇವತ್ತು ನಾವು ತಹಸೀಲ್ದಾರ್ ಕಿತ್ತೂರವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೆವು. ಅದೇ ರೀತಿ ತಾಲೂಕಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ಸಾಹೇಬರಿಗೆ ಅವ್ರಿಗೂ ಒಂದು ನಾವು ಮನವಿಯನ್ನು ಕೊಟ್ಟಿದ್ದೆವು. ಮನವಿ ಕೊಟ್ಟ ಒಂದು ಉದ್ದೇಶ ಏನು, ವಾರ್ಡಿನೊಳಗೆ ನಮಗೆ ಅನ್ಯಾಯ ಆಗೈತಿ. ಆ ಕಾರಣ ನಮ್ಮ ನಿಶ್ಚಿಂತೆ ಒಳಗೆ ಇನ್ನು 2 ವಾರ್ಡ್ಗಳನ್ನ ಮಾಡಿಕ್ಯಾಸ ಸದಸ್ಯರನ್ನ ಹೆಚ್ಚು ಮಾಡಬೇಕು. ಆ ಸದಸ್ಯರನ್ನ ಹೆಚ್ಚು ಮಾಡತಕ್ಕಂಥ ಮತದಾರರು ನಮ್ಮ ನಿಶ್ಚಿಂತೆ ಒಳಗೆ ಆಗಿದ್ದಾರೆ. 2400 ಜನ ಮತದಾರರಾಗ್ಯಾರ. ಆ ಕಾರಣ ನಮ್ಮಲ್ಲಿ 2 ವಾರ್ಡ್ ಅದಾವು. ಅದನ್ನು ದಯಮಾಡಿ 4 ವಾರ್ಡನ್ನು ವಿಂಗಡಣೆ ಮಾಡಿಕ್ಯಾಸ ಹೆಚ್ಚಿನ ಒಂದೊಂದು ವಾರ್ಡಿಗೆ 3 ಜನ ಸದಸ್ಯರಾಗುವ ಹಾಗೆ ಮಾಡ್ಬೇಕಂತ ಹೇಳಿ ನಾವು ಈಗಾಗಲೇ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೆವು. ಅದಕ್ಕೂ ಅವರ ಸಕಾರಾತ್ಮಕವಾಗಿ ನಾವು ಸತತವಾಗಿ 10 ವರ್ಷದಿಂದ ಅದನ್ನು ನಾವು ತಹಸೀಲ್ದಾರಾಗಿ ಮನವಿ ಕೊಟ್ಕೊಂತ ಬಂದಿದ್ದೀವಿ. ಅದು ಈಗ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ನಿಂತು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆ ಮುಖಾಂತರ ನಮ್ಮನ್ನು ಮುಂದೂಡ್ತಾ ಬಂದಿದ್ದಾರೆ. ಆದರೆ ಇನ್ನೂವರೆಗೂ ಯಾವುದೂ ಕೂಡ ಅವರು ವಾರ್ಡಿಗೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ. ಮಾನ್ಯ ತಹಸೀಲ್ದಾರ್ ಅಂತಕ ರವೀಂದ್ರ ಹಾದಿಮನಿ ಅವರಿಗೆ 2 ವರ್ಷ ನಂತರ ವಾರ್ಡ್ ವಿಂಗಡಣೆ ಮಾಡಲು ಇವರು ಒಂದು ಮನವಿಯನ್ನು ಕೊಟ್ಟರು. ಆ ಮನವಿಗೆ ಯಾವುದೇ ರೀತಿ ಸ್ಪಂದಿಸಿದೆ. ಇವ್ರಿಗೇನು ಅನ್ಕೊಂಡ್ ಬಂದರು, ಮಾಡೋಣ್ರಿ ಸರ್, ನೋಡ್ರಿ ಸರ್, ಆಯ್ತು ರೀ ಸರ್, ಮಾಡೋಣ್ರಿ ನಾ ಅದಕ್ಕೆ ಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಿಳಿಸ್ತೀನಿ ಹೇಳ್ದೆ ಅನ್ಕೊಂಡು ಬಂದೆ. ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ಆಗಿಲ್ಲ. ಈಗ ನಾವು ಮನವಿಯನ್ನು ಕೊಟ್ಟಿದ್ದೆವು. ಆ ಮನವಿಗೆ 7 ದಿವಸ ಲಿಖಿತವಾಗಿ ಉತ್ತರಿಸಬೇಕಂತ ಹೇಳಿ ನಾವು ಅವರಲ್ಲಿ ಮನವಿ ಮಾಡಿದೆವು. ಒಂದು ವೇಳೆ ನಮ್ಮ ಬರ್ತಕ್ಕಂಥ ಗ್ರಾಮ ಪಂಚಾಯತಿಯ ಇಲೆಕ್ಷನ್ದೊಳಗೆ ಈ ಇಲೆಕ್ಷನನ್ನು ನಾವು ಬಹಿಷ್ಕರಿಸ್ತೀವಿ ಅನ್ನುವಂಥ ಚುನಾವಣೆಯನ್ನು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಬಹಿಷ್ಕಾರ ಮಾಡಲಿಕ್ಕೆ ನಾವು ವಾರ್ಡು 2 ವಾರ್ಡ್ ವಿಂಗಡಣೆ ಆಗದಿದ್ರೆ ನಾವು ನಿಶ್ಚಿಂತೆ ಗ್ರಾಮಸ್ಥರ ಕೂಡ ಬರ್ತಕ್ಕಂಥ ಗ್ರಾಮ ಪಂಚಾಯತಿಯ ಇಲೆಕ್ಷನನ್ನು ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳಿ ನಾವು ಈಗಾಗಲೇ ಮನವಿಯಾಗಿ ಹೇಳಿದೆವು.